ನೋಡಿ ಅಷ್ಟೊಂದು ಆತಂಕ ಮೂಡಿಸಿದಂತ ಚಿರತೆ ಕಡೆಗೂ ಕೂಡ ಸೆರೆ ಸಿಕ್ಕಿದೆ. ಅರವಳಿಕೆ ಚುಚ್ಚುಮದ್ದನ್ನ ನೀಡಿದ್ದಾರೆ ವೈದ್ಯರು. ಚಿರತೆ ಸೆರೆಯಾಗಿದೆ. ಬಲೆ ಹಾಕಿ ಹೊರಗಡೆ ಕರ್ಕೊಂಡು ಬರ್ತಾರೆ ಸಿಬ್ಬಂದಿ. ಕೊನೆಗೂ ಕೂಡ ಆತಂಕ ಮೂಡಿಸಿದಂತ ಚಿರತೆ ಸೆರೆಯಾಗಿದೆ. ಆನೇಕಲ್ನ ಜಿಗಣಿಯ ಒಂದು ಮನೆಗೆ ನುಗ್ಗಿತ್ತು. ಈಗ ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ದಾರೆ ವೈದ್ಯರು. ಬಲೆ ಹಾಕಿ ಹೊರಗೆ ತರಲಿದ್ದಾರೆ ಸಿಬ್ಬಂದಿ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಮನೆ ಒಳಗಡೆ ನುಗ್ಗಿತ್ತು ಚಿರತೆ. ಅಕ್ಕಪಕ್ಕದವರು ಎಲ್ಲರಲ್ಲೂ ಕೂಡ ಸಾಕಷ್ಟು ಆತಂಕ ಮೂಡಿತ್ತು. ಕೊನೆಗೂ ಕೂಡ ಆತಂಕ ಮೂಡಿಸಿದಂತಹ ಚಿರತೆ ಸೆರೆ ಸಿಕ್ಕಿದೆ. 4 ಗಂಟೆಗಳ ಬಳಿಕ ಅಂದ್ರೆ ಸತತ 4 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಸೆರೆ ಸಿಕ್ಕಿದೆ ಚಿರತೆ. ಈಗ ಸ್ವಲ್ಪ ಆ ಮನೆಯವರು ಅಕ್ಕಪಕ್ಕದವರೆಲ್ಲ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ನೋಡಿ, ಚಿರತೆ ಸೆರೆಯ ಕಾರ್ಯಾಚರಣೆಯ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಕಡೆಗೂ ಕೂಡ ಆತಂಕ ಮೂಡಿಸಿದಂತಹ ಚಿರತೆ ಹೊರಗಡೆ ಬರುವಂತಹ ಸಮಯ ಈಗ. ಅರವಳಿಕೆ ಚುಚ್ಚುಮದ್ದನ್ನ ನೀಡಿದ್ದಾರೆ ವೈದ್ಯರು. ಬೆಳಿಗ್ಗೆಯಿಂದ ನಿವಾಸಿಗಳಲ್ಲಿ ಇನ್ನಿಲ್ಲದ ಆತಂಕ ಇತ್ತು. ಈಗ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳು. ಕಿಟಕಿ ಹತ್ರ ಇದೀನಿ ಬರ ಇಲ್ಲಿ ಇಲ್ಲ ಇದೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸದ್ಯ ಆತಂಕ ಮೂಡಿಸುವಂತಹ ಚಿರತೆ ಸೆರೆಯಾಗಿದೆ. ಹೇಗಿತ್ತು ಕಾರ್ಯಾಚರಣೆ? ಏನಾಗ್ತಾ ಇದೆ ಸದ್ಯ ಅಲ್ಲಿ ರಾಘವೇಂದ್ರ? ಎಸ್ ಸಿಂಧೂರ, ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನ ಚಿರತೆಗೆ ಸಕ್ಸಸ್ಫುಲ್ ಆಗಿ ನೀಡಿ ಈಗ ಚಿರತೆಯನ್ನ ಈಗ ಅಲ್ಲಿ ಬಂಧಿಸಿರುವಂತದ್ದು. ಈಗಾಗಲೇ ಬಲೆಯನ್ನ ಕೂಡ ತೆಗೆದುಕೊಂಡು ಹೋಗಿ ಮನೆಯ ಒಳಗೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಅರವಳಿಕೆ ವೈದ್ಯರ ತಂಡ ಕೂಡ ಸಾಕಷ್ಟು ಕಸರತ್ತನೆ ಮಾಡಿ ಈಗಾಗಲೇ ಚಿರತೆಗೆ ಈಗಾಗಲೇ ಅರವಳಿಕೆಯನ್ನು ನೀಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಮನೆಯ ಬಾಗಿಲಿಗೆ ಬೋನ್ ಅನ್ನ ತೆಗೆದುಕೊಂಡು ಬಂದಿಟ್ಟಿದ್ದಾರೆ. ಈಗ ಬೋನಿನ ಒಳಗೆ ಚಿರತೆಯನ್ನ ಶಿಫ್ಟ್ ಮಾಡಿ ಇಲ್ಲಿಂದ ರವಾನೆ ಮಾಡಲಾಗುತ್ತೆ. ಇಲ್ಲಿಂದ ಸದ್ಯಕ್ಕೆ ಚಿರತೆಗೆ ಇಲ್ಲಿ ಇಲ್ಲಿ ಸ್ಥಳೀಯ ಮಾಹಿತಿಯ ಪ್ರಕಾರ ಚಿರತೆಗೆ ಗಾಯಗಳಾಗಿವೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಅಂದ್ರೆ ರಾತ್ರಿ ವೇಳೆಯಲ್ಲಿ ಬರಬೇಕಾದ್ರೆ ಸುತ್ತಮುತ್ತ ಸಾಕಷ್ಟು ವಾಹನಗಳ ಸಂಖ್ಯೆ ಓಡಾಡ್ತಾ ಇರ್ತದೆ, ರಾತ್ರಿ ವೇಳೆ ಓಡಾಡ್ತಿರ್ತಾರೆ. ಸೊ ಎಲ್ಲಾದ್ರೂ ಅಪಘಾತ ಆಗಿರ್ಬೋದು ಅಥವಾ ಏನಾದ್ರೂ ಆಗಿದೆಯಾ ಅಂತೇಳಿ ಒಂದು ವಿಚಾರವಾಗಿ ಈಗ ವೈದ್ಯಕೀಯ ತಪಾಸಣೆಯನ್ನ ಕೂಡ ಈಗ ಬನ್ನೇರುಘಟ್ಟದಲ್ಲಿ ಮಾಡ್ತಾರೆ. ಅದಾದ ನಂತರ ಉನ್ನತ ಅಧಿಕಾರಿಗಳು ಆ ಚಿರತೆಯನ್ನ ಎಲ್ಲಿ ಶಿಫ್ಟ್ ಮಾಡೋದು ಅನ್ನೋ ಒಂದ್ರ ಬಗ್ಗೆ ಅವರು ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಸಿಂಧೂರ. ಸದ್ಯಕ್ಕಂತೂ ಇನ್ನು ಮನೆಯಿಂದ ಹೊರಗಡೆಗೆ ಚಿರತೆಯನ್ನ ತೆಗೆದುಕೊಂಡು ಬಂದಿಲ್ಲ. ಇನ್ನು ತೆಗೆದುಕೊಂಡು ಬಂದು ಬೋನಿಗೆ ಶಿಫ್ಟ್ ಮಾಡಿ ಇಲ್ಲಿಂದ ಸಾಗಿಸಲಾಗುತ್ತೆ ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿ.